ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮತ್ತೊಂದು ಎಪಿಸೋಡ್ನ ಶುರು ಮಾಡೋಣ. ಈಗಾಗಲೇ ಮಾದೇಶ್ವರ ಪಾದಯಾತ್ರೆದು ಮತ್ತೆರಡು ವಿಡಿಯೋ ಹಾಕಿದೀವಿ. ಅದ್ರ ಸೀರೀಸು ಐ ಮಾರ್ಕು ಇಲ್ಲಾಂದ್ರೆ ಎಂಡೋಲಿ ನೋಡಿದ್ರೆ ಅಲ್ಲಿವರೆಗೂ ನಿಮಗೆ ಸಿಗುತ್ತೆ. ಈಗ ಬೆಳಗ್ಗೆ ಎದ್ದು ರೆಡಿಯಾಗಿ ನಮ್ಮ ಜರ್ನಿನ ಶುರು ಮಾಡೋದು. ಇದೇ ನೋಡಿ ಒಂಟಿಮನೆ ಏರಿಯಾ ಅಂತ ಬರೋದು. ಇಲ್ಲಿ ಪ್ರತಿ ವರ್ಷನೂ ಒಂದು ಫ್ಯಾಮಿಲಿಯವರು ಹೋಗುವಂತ ಎಲ್ಲ ಭಕ್ತಾದಿಗಳಿಗೆ ಒಂದು ತಿಂಡಿ ವ್ಯವಸ್ಥೆ ಮಾಡಿಕೊಡ್ತಾರೆ. ನಿಮ್ಮ ಅಲ್ಲಿ ತಿಂಡಿ ತಿನ್ನೋದ್ರೆ ಮಡಿದಲ್ಲಿ ಎಲ್ಲೂ ಸಿಗಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಗೆ ಆ ಥರ ಆಗಲಿಲ್ಲ. ಜನ ಎಷ್ಟು ಅವಕಾಶಗಳನ್ನ ಉಪಯೋಗಿಸ್ಕೊಂಡು ಎಷ್ಟು ಒಳ್ಳೇದು ಮಾಡೋಕ್ಕಾಗುತ್ತೋ ಅಷ್ಟು ಒಳ್ಳೇದು ಮಾಡಬೇಕು ಅನ್ನೋ ರೀಸನ್ನಿಂದ ವೆಹಿಕಲ್ ಹೋಗದಿರೋ ಜಾಗಕ್ಕೂ ಸಹ ವೆಹಿಕಲ್ಲು ತಗೊಂಡು ಪದಾರ್ಥಗಳು ತಗೊಂಡು ಬರುವಂಥ ಭಕ್ತಾದಿಗಳು ತೊಂದರೆ ಆಗದಿರೋ ರೀತಿ ಅವ್ರಿಗೆ ಒಂದು ತಿಂಡಿ ವ್ಯವಸ್ಥೆ ಮಾಡಿಕೊಟ್ರು. ಅದು ನಿಜವಾಗ್ಲೂ ತುಂಬ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಸೊ ನಾವು ಅಲ್ಲಿ ಇಲ್ಲಿವರೆಗೂ ನಡೆದಿದ್ದೀವಿ. ಒಂದು ಕಾಲ್ದಾರಿ ನಡೆದು ಈ ಒಂದು ಮೇನ್ ರೋಡ್ಗೆ ರೀಚ್ ಆದ. ಆ ಮೇನ್ ರೋಡ್ ರೀಚ್ ಆಗೋ ಜಾಗದಲ್ಲಿ ತುಂಬ ಜನ ಸೇರಿದ್ರು. ಸೊ ಅಲ್ಲಿ ಟ್ರಾಫಿಕ್ ಸಹ ಆಗ್ತಾಯಿತ್ತು. ಯಾಕಂದರೆ ಜನ ಅಲ್ಲಿಂದ ಬಂದು ಒಂದು ರೆಸ್ಟ್ ಮಾಡೋವಂಥ ಜನನು ರೆಸ್ಟ್ ಮಾಡ್ತಾಯಿದ್ರು. ಜೊತೆಗೆ ಸಮಯ ಸುಮಾರು 8 ಗಂಟೆ ಆ ಟೈಮ್ ಆಗಿರೋದ್ರಿಂದ ತಿಂಡಿ ಸಮಯ ಆಗಿರೋದ್ರಿಂದ ಸುಮಾರು ಜನ ಅಲ್ಲಿ ತಿಂಡಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು. ಏನು ಅಂದರೆ ಜನಕ್ಕೆ ಏನು ಯಾವ ರೀತಿ ನಡೆಯೋಕ್ಕೆ ಅನುಕೂಲ ಆಗಬೇಕು ಅದೇ ರೀತಿ ಒಂದು ಚಿತ್ರಾನ್ನ ಆಗಿರ್ಬೋದು, ಇಲ್ಲ ದೋಸೆ, ಆ ಥರ ಅವರು ಬೇಕಾಗಿರೋ ರೀತಿ ಒಂದು ತಿಂಡಿ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಸಹ ಮಾಡ್ತಾಯಿದ್ರು. ಇಷ್ಟು ಜನಗಳಿಗೂ ಆ ಸಮಯದಲ್ಲಿ ಒಂದು ದೋಸೆ ಜೊತೆಗೆ ಇಡ್ಲಿ ಈ ಥರ ಐಟಮು ಸಹ ಮಾಡಿ ಕೊಡ್ತಾರೆ ಅಂದರೆ ಅದು ನಿಜವಾಗ್ಲೂ ಒಂದು ತುಂಬ ಧನ್ಯವಾದನೆ ಹೇಳ್ಬೇಕು ಅವ್ರಿಗೆ. ಈ ಚಾಮರಾಜ ಭಾಗದಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು ಏನಂತಂದರೆ ಇಲ್ಲಿ ತುಂಬ ಕ್ಯಾಸ್ಟಿಸಮ್ ಜಾಸ್ತಿ ಇದೆ. ಕ್ರಿಶ್ಚಿಯನ್ ಸಮುದಾಯ ಆಗಿರ್ಬೋದು, ಮುಸಲ್ಮಾನ್ ಸಮುದಾಯ ಆಗಿರ್ಬೋದು, ಸುಮಾರು ಊರುಗಳಿದೆ. ಬಟ್ ನಾವು ಆ ಥರ ಅಂದ್ಕೊಂಡಿರಲಿಲ್ಲ. ಬಟ್ ಇಲ್ಲೆಲ್ಲ ಅದಕ್ಕೆ ಅನ್ಸುತ್ತೆ ಸ್ವಲ್ಪ ಗಲಾಟೆಗಳೆಲ್ಲ ಜಾಸ್ತಿನೇ ಆಗ್ತಾ ಇರುತ್ತೆ ಅವಾಗವಾಗ. ಅದ್ರ ಬಗ್ಗೆ ನಮಗೂ ಗೊತ್ತಿಲ್ಲ ಅಷ್ಟೊಂದು. ಈಗ ನೀವು ನೋಡ್ತಾ ಇರೋದು ಸ್ಥಳ ಬಂದು ಮುತ್ತಿನ ಗೋಡೆ ಅಂತ. ಇದು ಮುಸಲ್ಮಾನ್ ಬಾಂಧವರಿಗೆ ಸೇರಿದಂತ ಒಂದು ಜಾಗ. ಇಲ್ಲಿ ಪ್ರತಿ ವರ್ಷ ಯಾರಾದ್ರೂ ಮಾತ್ರ ಪ್ರಥಮ ಬಾರಿಗೆ ಹೋಗ್ತಾರೋ ಅವರು ಈ ಗೋಡೆಗೆ ಮುತ್ತಿಕ್ಬಿಟ್ಟು ಹೋಗುವಂಥದ್ದು ಪದ್ಧತಿ. ಅದು ಯಾಕೆ ಇಕ್ತಾರೆ ಅನ್ನೋ ನಮಗೂ ಗೊತ್ತಿಲ್ಲ. ಅಲ್ಲಿ ಸುಮಾರು ಜನ ಕೇಳಿದ್ರೆ ಯಾರು ಹೇಳಲಿಲ್ಲ. ಸೊ ನಾವು ನೋಡೋಣ ಅಂತ ಹೋಗಿ ನೋಡ್ದೆ. ಇದೇ ನೋಡಿ ಮುತ್ತಿನ ಗೋಡೆ. ಅಲ್ಲಿ ಏನೂ ಇಲ್ಲ. ಅಲ್ಲಿ ಹೋದ್ರೆ ನಿಮಗೆ ಸಿಂಪಲ್ ಆಗಿ ಪೂಜೆ ಗೀಜೆ ಮಾಡ್ತಿರ್ತಾರೆ ಅವರು ಸಂಸ್ಕೃತಿ ಪ್ರಕಾರ. ಹೋಗುವಂತ ಎಲ್ಲ ಭಕ್ತಾದಿಗಳು ಆ ಗೋಡೆಗೆ ಒಂದು ಮುತ್ತಿಕ್ಬಿಟ್ಟು ಮುಂದಿನ ಜರ್ನಿ ಸುಗಮವಾಗಿರ್ಲಿ ಅಂತ ಹೋಗ್ತಾರಂತೆ. ಸೊ ನಾವು ಅದು ಹೋಗಿ ನೋಡ್ಕೊಂಡು ಹೋದು. ಇದೇ ನೋಡಿ ಮುತ್ತಿನ ಗೋಡೆ. ಹೋಗಿ ಎಲ್ಲರೂ ಮುತ್ತಿಟ್ಟು ಆ ಗೋಡೆಗೆ ಬೇಡ್ಕೊಂಡು ಇಲ್ಲಿಂದ ಜರ್ನಿನ ಶುರು ಮಾಡ್ಕೊಂಡು ಆರಾಮಾಗಿ ಹೋಗ್ತಾರೆ. ಬಿಸಿಲಾಗಿರೋದನ್ನ ನಡೆಯೋಕೆ ಕಷ್ಟ ಆಗ್ತಾಯಿತ್ತು, ಅದಕ್ಕೋಸ್ಕರ. ಸೊ ಆಗ್ಲೇ ಹೇಳ್ದಂಗೆ ನಾವು ಆಲ್ರೆಡಿ ಮೇನ್ ರೋಡ್ ರೀಚ್ ಆಗಿರೋದ್ರಿಂದ ನಿಮ್ಗೆಲ್ಲೂ ಇಲ್ಲಿ ಶಾರ್ಟ್ ಕಟ್ ಸಿಗಲ್ಲ. ಏನೇನು ನಡೆದ್ರು ಬೈ ರೋಡೇ ನಡಿಬೇಕು, ಟಾರ್ ರೋಡಲ್ಲೇ. ಬರೀ ಕಾಲಂತೂ ನಡೆಯೋರಂತೂ ತುಂಬ ಕಷ್ಟ ಆಗ್ಬಿಡುತ್ತೆ. ರೋಡೆಲ್ಲ ಕಾದ್ಬಿಟ್ಟಿರುತ್ತೆ. ಜೊತೆಗೆ ಜಲ್ಲಿಕಲ್ಲು ನುಜ್ಗಲ್ ಥರ ಎಲ್ಲ ಇದ್ಬಿಟ್ಟು ಕಾಲು ಮಡಗೋಕ್ಕಾಗಲ್ಲ ನಿಮ್ಗೆ, ಅಷ್ಟು ಕಾದ್ಬಿಟ್ಟಿರ್ತದೆ. ಸೊ ನಾವು ಕೌದಳ್ಳಿ ರೀಚ್ ಆದಮೇಲೆ ಯಾವುದೋ ರೆಸ್ಟ್ ಮಾಡಿದೆ. ನೆಕ್ಸ್ಟು ಎಷ್ಟಾಗುತ್ತೋ ಅಷ್ಟು ಬೆಳಗ್ಗೆ ಇನ್ನೂ ಟೈಮ್ ಇರೋದ್ರಿಂದ ಎಂಟ್ರಿ ತೊಗೊಂಡು ನಾವು ಫಾರೆಸ್ಟ್ಗೆ ಎಂಟ್ರಿ ತೊಗೊಂಡು ಅಲ್ಲೇ ವಾಕ್ ಮಾಡಿಕೊಂಡು ಹೋಗಿ ಫೈನಲಿ ಅಲ್ಲಿ ಜೇನು ಸಾಕಾಣಿಕೆ ಮತ್ತು ತರಬೇತಿ ಕೇಂದ್ರ ಅಂತಿರುತ್ತೆ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಅಲ್ಲಿ ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತಂದು. ಸೊ ಇಲ್ಲಿಂದ ನಮಗೆ ತಾಳ್ಬೆಟ್ಟ ಸುಮಾರು ಒಂದು 5-6 ಕಿಲೋಮೀಟ್ರನೋ ಆಗ್ಬೋದು. ಇಲ್ಲಿಂದ ಹೋಗೋಣ ಅಂತ ಸ್ವಲ್ಪ ಹಾಗೆ ನಡ್ಕೊಂಡು ಹೋದೆ. ಇಲ್ಲೆಲ್ಲ ಅಕ್ಕಪಕ್ಕ ನಿಮಗೆ ದೊಡ್ಡ ದೊಡ್ಡ ಮರಗಳು ಸಿಗುತ್ತೆ, ಹುಣಸೆ ಮರ ಆಗಿರ್ಬೋದು ಎಲ್ಲನೂ. ಇಲ್ಲಿ ನೀವು ನೋಡ್ತಾ ಇರೋದು ಎಲ್ಚಿಗೆರೆ ಹತ್ರ ಎಲ್ಲ ಕುಂಡ್ತಾ ಇದಾರಲ್ಲ, ಯಾಕೆ ಅಂತ ನನಗೂ ಗೊತ್ತಿರಲಿಲ್ಲ. ಬಟ್ ಕೇಳಿದಾಗ ಗೊತ್ತಾಗಿದ್ದೇನೆಂದ್ರೆ ಇಲ್ಲಿ ಮಹದೇಶ್ವರ ಸ್ವಾಮಿ ಅವರು ಅಲ್ಲಿ ಬೆಟ್ಟ ತಲುಪೋ ಟೈಮ್ದಲ್ಲಿ ಇಲ್ಲಿ ಕುಂತ್ಕೊಂಡು ಆಟ ಆಡ್ಕೊಂಡು ಹೋದ್ರು ಅನ್ನೋ ರೀಸನ್ಗೆ ಫಸ್ಟ್ ಟೈಮ್ ಬಂದವರೆಲ್ಲ ಇದ್ರ ಸುತ್ತ ಕುಂತ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಹೋಗುವಂಥದ್ದು ಒಂದು ಪದ್ಧತಿ ಅಂತೆ. ಅದಕ್ಕೋಸ್ಕರ ಈ ಥರ ಮಾಡ್ತಾರೆ. ಮಹದೇಶ್ವರ ಸ್ವಾಮಿ ಭಕ್ತಿ ಅನ್ನೋದು ಎಷ್ಟು ಪರವಶ ಆಗಿರ್ತಾರೆ ಭಕ್ತಾದಿಗಳು ಅಂದರೆ ಯಾವುದೇ ಬಿಸಿಲು ಏನು ನೋಡದೆ ಸಂಜೆವರೆಗೂ ಎಲ್ಲೂ ರೆಸ್ಟ್ ತಗೊಳ್ಳದೆ ಆ ಬೈ ರೋಡ್ ನಡ್ಕೊಂಡು ಹೋಗ್ತಾರೆ ಅಂದರೆ ತುಂಬ ಗ್ರೇಟ್. ಅದು ಬರಿಗಾಲಲ್ಲಿ ಬೈ ರೋಡ್ ಹೋಗೋದು ಸುಲಭದ ಮಾತಲ್ಲ. ಸೊ ಫೈನಲಿ ನಾವೇನು ಮಾಡಿದೋ ಅಪ್ ಟು ಸಂಜೆವರೆಗೂ ಅಲ್ಲಿ ರೆಸ್ಟ್ ಮಾಡಿ ಫೈನಲ್ ಆಗಿ ಇನ್ನೊಂದು 6 ಕಿಲೋಮೀಟ್ರ್ ಇತ್ತು. ಒಂದು ಸಂಜೆ 5 ಗಂಟೆ ಹಂಗೆಲ್ಲ ಬಿಟ್ಟು ಸುಮಾರಿಗೆ ಬಂದು ಒಂದು 6:30-7 ಗಂಟೆಗೆಲ್ಲ ತಾಳಬೆಟ್ಟ ತಲುಪ್ತು. ಯಾಕೆಂದರೆ ಬೆಳಗ್ಗೆಯಿಂದ ನಡೆದಿರೋದ್ರಿಂದ ತುಂಬ ಸುಸ್ತಾಗ್ಬಿಟ್ಟಿತ್ತು, ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಜೊತೆಗೆ ಬೈ ರೋಡ್ ಬೇರೆ ನಡಿಬೇಕಿದ್ದು, ರೋಡೆಲ್ಲ ತುಂಬ ಕಾದೋಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಹೋಗೋಣ ಅಂತ ರೆಸ್ಟ್ ಮಾಡಿ ಬಂದ. ಜೊತೆಗೆ
ಈ ಹಬ್ಬ ಸೀಸನ್ ಆಗಿರೋದ್ರಿಂದ ವೆಹಿಕಲ್ ಮೂವ್ಮೆಂಟ್ ತುಂಬಾ ಜಾಸ್ತಿ ಇರುತ್ತೆ. KSRTC ಬಸ್ಸೇ ನಿಯರ್ಲಿ 600-700 ಬಿಟ್ಟಿದಾರಂತೆ. ಜೊತೆಗೆ ಪ್ರೈವೇಟ್ ವೆಹಿಕಲ್, ಗೂಡ್ಸ್ ವೆಹಿಕಲ್ ತುಂಬಾ ಜಾಸ್ತಿ ಇರುತ್ತೆ. ಆಮೇಲೆ ರೋಡ್ ಬೇರೆ ಚಿಕ್ಕ, ಜೊತೆಗೆ ನಡ್ಕೊಂಡು ಹೋಗೋರು ತುಂಬಾ ಕಷ್ಟ ಆಗ್ತಾ ಇತ್ತು ನಡೆಯೋಕ್ಕೂ ಸಹ. ನಾವು ಇಲ್ಲೂ ಊರಲ್ಲಿ ಸ್ಟೇ ಮಾಡೋಣ ಅಂತ ಅನ್ಕೊಂಡು, ಯಾಕೆಂದ್ರೆ ಇದೇ ರೀತಿ ಜನ ರಶ್ ಆಗ್ಬಿಟ್ಟಿದಾರಂತೆ. ಯಾರೋ ಫಾರೆಸ್ಟ್ ಆಫೀಸರ್ ಇಲ್ಲ ಬಿಡ್ತಾರೆ, ನೀವು ಬೆಟ್ಟಕ್ಕೆ ಹೋಗ್ಬಿಡ್ಬೋದು ಅಂತಂದ್ರು. ಅದಕ್ಕೋಸ್ಕರ ಬಂದೋ, ಬಟ್ ಇಲ್ಲಿ ಬಿಡ್ತಾ ಇರ್ಲಿಲ್ಲ. ಎಲ್ರನ್ನು ಅಲ್ಲೇ ಇರ್ಸ್ಕೊಂಡು ಸ್ಟೇ ಮಾಡ್ತಿದ್ರು. ಕಾಡೊಳಗೆ ಯಾರನ್ನು ಬಿಡ್ತಾ ಇರಲಿಲ್ಲ, ಯಾಕಂದ್ರೆ ಚಿರತೆ ಇದೆ ಅನ್ನೋ ಕಾರಣಕ್ಕೋಸ್ಕರ. ನಾವು ನೋಡಿದ್ರೆ ಎಲ್ಲಾ ಕಡೆ ಜಾಗನೇ ಇರ್ಲಿಲ್ಲ. ಎಲ್ಲರೂ ಅಷ್ಟು ಜನ, ಲಕ್ಷಾಂತರ ಜನ ಭಕ್ತಾದಿಗಳು ಬಂದು ಸ್ಟೇ ಆಗಿದ್ರು. ಪ್ರತಿ ವರ್ಷ ತಾಳ್ಬೆಟ್ಟದಲ್ಲಿ ನೀವು ನೋಡ್ಬೋದು, ದಿನದ 24 ಗಂಟೆನೂ ಸಹ ಇಲ್ಲಿ ಊಟ ಬಡಿಸ್ತಾನೆ ಇರ್ತಾರೆ. ಯಾವುದೇ ರಿಸ್ಕ್ ಇರಲ್ಲ, ಯಾಕೆಂದ್ರೆ ಯಾರು ಬಂದ್ರು ನಿಮ್ಗೆ ಊಟದ ವ್ಯವಸ್ಥೆಗೆ ಯಾವುದೇ ಕೊರತೆ ಇರಲ್ಲ. ಇದು ಮೋಸ್ಟ್ಲಿ ನಂದಿನಿ, ಅಂದ್ರೆ ನಮ್ಮ ಹೆಮ್ಮೆ ನಂದಿನಿ ಕಡೆ, ಬೊಮ್ಮೂಲ್ ಕಡೆಯಿಂದನೂ ಮಾಡ್ತಿದ್ದಾರೆ ಕೆಲವು ಸಂಘ ಸಂಸ್ಥೆಗಳು. ಇದೇ ರೀತಿ ಎಲ್ಲರೂ ಅವರು ಬಂದಂತ ಭಕ್ತಾದಿಗಳು ಒಂದು ಆಹಾರದ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಒಂದು ಒಳ್ಳೆ ಉದ್ದೇಶನ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾರೆ. ಮಾದಪ್ಪನ ಜಾತ್ರೆ ಅಂದ್ರೆ ಒಂದು ತಮಟೆನೆ, ಒಂದು ಸದ್ದು, ಕುಣಿತಾನೆ ಒಂದು ಚಂದ. ಅದಕ್ಕೋಸ್ಕರ ತಾಳ್ಬೆಟ್ಟದ ಮುಂದೆ ಸುಮಾರು ಎಲ್ಲ ಯುವಕರು, ಎಲ್ಲಾರು ದೊಡ್ಡವರು ಚಿಕ್ಕವರು, ಒಂದು ವಯಸ್ಸಿನ ಮಿತಿ ಮೀರಿ ಒಂದು ಮಾದಪ್ಪನ ಕುಣಿತ ಆಗ್ತಾ ಇದ್ರು. ಅದ್ರದ್ದು ತುಣುಕು ಇದೆಲ್ಲ ಒಂದು ವಿಡಿಯೋ ಆಗಿರುತ್ತೆ. ಅಷ್ಟು ದೂರದಿಂದ ಬಂದಂತ ಭಕ್ತಾದಿಗಳಿಗೆ ಯಾರಿಗೂ ಸಹ ಬೆಟ್ಟಕ್ಕೆ ಹೋಗೋಕೆ ಬಿಡ್ಲಿಲ್ಲ. ಅದಕ್ಕೋಸ್ಕರ ಬಂದಂತ ಎಲ್ಲಾ ಜನನು ಅಲ್ಲೇ ಸ್ಟೇ ಆದ್ರು. ನೋಡಿ, ಎಲ್ಲೂ ರೋಡಲ್ಲಿ ಸ್ವಲ್ಪ ಒಂದು ಕಾಲಿಡಕ್ಕೂ ಜಾಗ ಇಲ್ಲ, ಅಷ್ಟು ಜನ ಬಂದು ಸ್ಟೇ ಮಾಡಿದ್ರು. ಇನ್ನು ಬೆಳಗ್ಗೆ ಸುಮಾರು ಎಷ್ಟೊತ್ತು ಬಿಡ್ತಾರೆ ಅಂತ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಯಾರು ಇಲ್ಲೇ ಮಲಗಿದ್ದು, ಬೆಳಗ್ಗೆ ಅವ್ರು ಯಾವಾಗ ಬಿಡ್ತಾರೆ ನೋಡ್ಕೊಂಡು ಹೋಗೋಣ ಅಂತ ವೇಟ್ ಮಾಡ್ತಿದ್ರು.